ಪ್ರತಿದಿನವೂ ಕೂಡ ರಾಜ್ಯ ಜಿಲ್ಲೆ ದೇಶದ ಪ್ರತಿಯೊಂದು ಸುದ್ದಿಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಅರ್ಧ ಗಂಟೆಗಳ ಕಾಲ ಮಾಡ್ತಾ ಇದ್ದೀವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿಯೇ ಕರುನಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಬ್ಬರದ ಪ್ರಚಾರ ಆಗುತ್ತೆ, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಈಗ ಗಂಭೀರವಾಗಿ ಪರಿಗಣಿಸಿದ್ದು ಅಬ್ಬರದ ಪ್ರಚಾರದ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಟ್ ಅದಕ್ಕೂ ಮುನ್ನ ಈಗ ಈ ಕ್ಷಣದ ಹೆಡ್ಲೈನ್ಸ್. ಕರುನಾಡಿನಲ್ಲಿ ನಮೋ ಪ್ರಚಾರದ ಅಬ್ಬರ. ಉತ್ತರ ಕರ್ನಾಟಕದಲ್ಲಿ ಮೋದಿ ಮತ ಶಿಕಾರಿ. ನಾಳೆ ಬಾಗಲಕೋಟೆಯಲ್ಲಿ ಪ್ರಧಾನಿ ಸವಾರಿ. ಕುಂದ ಸವಿಯಲು ಸಿದ್ದರಾಮಯ್ಯ ಎಂಟ್ರಿ. ಬೆಳಗಾವಿಯಲ್ಲಿ ಸಿಎಂ ಮತಬೇಟೆ. ಪ್ರಿಯಾಂಕಾ ಜಾರಕಿಹೊಳಿ ಪರ ಭರ್ಜರಿ ಪ್ರಚಾರ. ಬಿಜೆಪಿ ಕಾಂಗ್ರೆಸ್ ನಡುವೆ ಪರಿಹಾರದ ಫೈಟ್. ಇಂದು ಮೋದಿ ವಿರುದ್ಧ ಕೈ ನಾಯಕರ ಪ್ರೊಟೆಸ್ಟ್. ಕಾಂಗ್ರೆಸ್ನಿಂದ ಗೋ ಬ್ಯಾಕ್ ಅಭಿಯಾನ. ಹಾಸನದಲ್ಲಿ ಹಲ್ಚಲ್ ಎಬ್ಬಿಸಿದ ವಿಡಿಯೋ. ಅಸಲಿ ವಿಷಯದ ತನಿಖೆಗೆ ಎಸ್ಐಟಿ ಟೀಮ್ ರಚನೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವ ತುಣುಕುಗಳ ಬಗ್ಗೆ ವಿಚಾರಣೆ. ಬಿಸಿಲಿನ ಝಳಕ್ಕೆ ಅವಳಿ ನಗರದ ಜನರು ಕಂಗಾಲು. ಸೂರ್ಯನ ಪ್ರತಾಪಕ್ಕೆ ಗದಗ ಬೆಟಗೇರಿ ಮಂದಿ ವಿಲವಿಲ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವಕರು ಎಂಜಾಯ್. ಪ್ರಧಾನಿ ನರೇಂದ್ರ ಮೋದಿ ಅವರು ಕರುನಾಡಿಗೆ ಎಂಟ್ರಿ ಆಗಿದ್ದಾರೆ ನಿನ್ನೆ ರಾತ್ರಿಯೇ. ಹಾಗಾಗಿ ಇವತ್ತು ಎಲ್ಲೆಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರ ನಡೆಸ್ತಾರೆ, ಯಾವ ರೀತಿ ಇರುತ್ತೆ ಅವರ ಕಾರ್ಯಕ್ರಮಗಳು, ಅದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕರುನಾಡಲ್ಲಿ ನಮೋ ಉತ್ತರಾಯಣ. ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ. ಬಿಜೆಪಿ ಅಭ್ಯರ್ಥಿಗಳ ಪರ ಭರ್ಜರಿ ಮತಬೇಟೆ ಆಡಲಿದ್ದಾರೆ. ಬೆಳಗಾವಿ, ಶಿರಸಿ, ದಾವಣಗೆರೆ, ಹೊಸಪೇಟೆಯಲ್ಲಿ ಅಬ್ಬರದ ಪ್ರಚಾರ ಇರುತ್ತೆ. ನಾಳೆ ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಬಾಗಲಕೋಟೆ ಸತತವಾಗಿ ಗದ್ದಿಗೌಡರ್ ಗೆದ್ದಿರುವಂತಹ ಅಭ್ಯರ್ಥಿ ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಅವರ ಪರವಾಗಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇವತ್ತು ಭಾನುವಾರ, ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಸೃಷ್ಟಿಯಾಗಲಿಕ್ಕಿದೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು, ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಪ್ರಮುಖವಾಗಿ ಎರಡನೇ ಹಂತದ ಮತದಾನ ಆಗೋದು ಉತ್ತರ ಕರ್ನಾಟಕ ಭಾಗಕ್ಕೆ. ಹಾಗಾಗಿ ಪ್ರಮುಖ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನು ಎಲ್ಲೆಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರದ ಪ್ರಚಾರ ಇರುತ್ತೋ ಅಲ್ಲೆಲ್ಲ ಸಿದ್ಧತೆ, ಭದ್ರತೆ ಯಾವ ರೀತಿ ಪ್ಲಾನಿಂಗ್ ಆಗಿದೆ ಬಿಜೆಪಿ ಪಾಳ್ಯದಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಮೂವರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಲಬುರಗಿಯಿಂದ ಓಂ ಪ್ರಕಾಶ್ ಇದ್ದಾರೆ, ಬೆಳಗಾವಿಯಿಂದ ಮೈಲಾರಿ ಇದ್ದಾರೆ, ಶಿರಸಿಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಮೊಟ್ಟ ಮೊದಲು ಈಗ ಕುಂದಾನಗರಿಗೆ ಹೋಗೋಣ. ಬೆಳಗಾವಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಹಾಗಾಗಿ ಮೈಲಾರಿ, ಯಾವ ರೀತಿ ಸಿದ್ಧತೆ ಆಗಿದೆ, ಭದ್ರತೆ ಯಾವ ರೀತಿ ಇದೆ? ಹೌದು ಶ್ರುತಿ, ಬೆಳಗಾವಿಗೆ ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಣಕಾಳೆಯನ್ನು ಮೊಳಸಿದ್ದಾರೆ. ನಿನ್ನೆ ರಾತ್ರಿ ಕೂಡ ಬೆಳಗಾವಿಗೆ ಆಗಮಿಸಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿ ಕಾಕ್ತಿಯಲ್ಲಿರುವಂಥ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಹೀಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮೋದಿ ಸಂಚಾರ ಮಾಡ್ತಾರೆ ಆ ಮಾರ್ಗದಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಿದ್ದಾರೆ. ಜೊತೆಗೆ ಯಾರೂ ಕೂಡ ಒಳಗಡೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಜೊತೆಗೆ ಮೋದಿ ಸಮಾವೇಶದಲ್ಲಿ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತ್ತು ಚಿಕ್ಕೋಡಿಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ 10 ಗಂಟೆಗೆ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ
ಮಾತನಾಡ್ತಾರೆ. ಸಮಾವೇಶದಲ್ಲಿ ಸಾಕಷ್ಟು ಅಂದರೆ 1 ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಕೂಡ ಇರುವಂಥದ್ದು. ಮತ್ತು ಜೊತೆಗೆ ಇವತ್ತು ಬೆಳಗಾವಿಗೆ CM ಮತ್ತು PM ಬರೋ ಹಿನ್ನೆಲೆಯಲ್ಲಿ ಬೆಳಗಾವಿಯ CM ಸಿದ್ದರಾಮಯ್ಯ ಕೂಡ ಪ್ರಚಾರವನ್ನು ಮಾಡ್ತಾರೆ. ಅವರು ಕೂಡ ಏನು ಅಥಣಿ ಮತ್ತು ಯರಗಟ್ಟಿಯಲ್ಲಿ ಅಂದರೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಜೊತೆಗೆ ಪ್ರಧಾನಿ ಇದೇ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿರುವುದರಿಂದ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಡ್ರೋನ್ ಹಾರಾಟಕ್ಕೂ ಕೂಡ ಏನು ಬೆಳಗಾವಿಯ ಜಿಲ್ಲಾಡಳಿತ ನಿಷೇಧವನ್ನು ಹೇರಿದೆ. ಜೊತೆಗೆ ಉತ್ತರ ಕರ್ನಾಟಕದ ಏನು 14 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಅಷ್ಟು ಕ್ಷೇತ್ರದಲ್ಲಿ ಸದ್ಯ ಪ್ರಚಾರಕ್ಕೆ ಅಣಿಯಾಗಿರುವಂಥದ್ದು. ಸದ್ಯ ಬೆಳಗಾವಿಯಿಂದ ಪ್ರಚಾರ ಆರಂಭಿಸಿರುವಂಥ ವಾಪಸ್ ಬರ್ತೀವಿ. ಹಾಗೆ ಸಂಪರ್ಕದಲ್ಲೇ ಇರಿ. ಶಿರಸಿಯಲ್ಲೂ ಕೂಡ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗಾಗಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ರಂಜಿತ್, ಬೆಳ್ಳಂಬೆಳಗ್ಗೆ ಯಾಕೋ ಪ್ರಧಾನಿಯವರ ಆಗಮನಕ್ಕಾಗಿ ಜನ ಕಾಯ್ತಿದ್ದಂತ ಸನ್ನಿವೇಶ ಕಂಡು ಬರ್ತಾ ಇದೆ. ತಮ್ಮ ಸುತ್ತಮುತ್ತಲೂ ಹೇಗಿದೆ ವಾತಾವರಣ? ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ ಏನಾದರೂ ಚೇಂಜಸ್ ಆಗಬಹುದಾ? ಏನೆಲ್ಲ ಲೆಕ್ಕಾಚಾರಗಳಿದೆ ಬಿಜೆಪಿ ಪಾಳ್ಯದಲ್ಲಿ? ಎಸ್, ಎಕ್ಸಾಕ್ಟ್ಲಿ ಶ್ರುತಿ, ಗುಡ್ ಮಾರ್ನಿಂಗ್. ನೋಡಿ, ಶಿರಸಿಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಸೃಷ್ಟಿಯಾಗುತ್ತೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಜನ ಇನ್ನೂ ಕೂಡ SPG ಕ್ಲಿಯರೆನ್ಸ್ ಒಳಗಡೆ ಆಗದೆ ಇರೋದ್ರಿಂದ ಮೆಟಲ್ ಡಿಟೆಕ್ಟರ್ ಇದೆ, ಅಲ್ಲಿ ಕಾದು ನಿಂತಿದ್ದಾರೆ. ಜನ ಬರ್ತಾ ಇದ್ದಾರೆ. ಬರೋದಕ್ಕೆ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಶ್ರುತಿ. ಸದ್ಯ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು 12:55 ಶಿರಸಿಯ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಿನ್ನೆನೇ ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗಾವಿಗೆ ಬಂದು ವಾಸ್ತವ್ಯವನ್ನು ಹೂಡಿದ್ರು, ಅಲ್ಲೇ ಸ್ಟೇ ಆಗಿದ್ರು. ಇವತ್ತು 4 ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇವತ್ತಿನ 2ನೇ ಸಮಾವೇಶ ಶಿರಸಿಯಲ್ಲಿದೆ. ಶಿರಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾರೆ. 2ನೇ ಹಂತದ ಈ ಮತದಾನ, ಚುನಾವಣಾ ಮತದಾನಕ್ಕೆ ಏನೀಗ ಕೌಂಟ್ಡೌನ್ ಶುರುವಾಗಿದೆ. ಅದರ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರಸಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ ಭೇಟಿಯನ್ನು ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡಕ್ಕೂ ಕೂಡ ಬರ್ತಾ ಇದ್ದಾರೆ. ಹಾವೇರಿ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದ ಜನರು ಇವತ್ತು ಈ ಮತ ಪ್ರಚಾರದ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಶಿರಸಿ ಭಾಗ, ಉತ್ತರ ಕರ್ನಾಟಕ ಭಾಗದ ಜನರು ಕೂಡ ಇರ್ತಾರೆ. ಇನ್ನು ಹಲವಾರು ಜನ ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಶ್ರುತಿ, ಹೇಳಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ತಾವೆಷ್ಟು ಖುಷಿಯಲ್ಲಿದ್ದೀರಿ? ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಸಮಾವೇಶ ಎಷ್ಟು ದೊಡ್ಡ ಮಟ್ಟದಲ್ಲಿ BJP ಪ್ಲಸ್ ಆಗುತ್ತೆ? ಎಲ್ರಿಗೂ ನಮಸ್ತೆ. ತಾವು ಹೇಳ್ದಂಗೆ ಸರ್, ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ. ಪ್ರಧಾನಮಂತ್ರಿಯವರು ಸಿರ್ಸಿಗೆ ಬರ್ತಾ ಇರೋದು, ಇದು 10 ವರ್ಷದ ಅವರ ಆಡಳಿತವನ್ನು ಪೂರೈಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಇದು ತುಂಬ ದೊಡ್ಡ BJP ಸಮೂಹವನ್ನು ತುಂಬ ದೊಡ್ಡದಾಗಿ ರಾಜ್ಯದಲ್ಲೇ ತುಂಬ ದೊಡ್ಡದಾಗಿ ಟೀಮನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿದೆ. ಅಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಂಜನೇಯ ಸಿರ್ಸಿಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಿದೆ. ಇದನ್ನು ಸೌಭಾಗ್ಯವೇ ಅನ್ಕೋಬೋದಲ್ಲ, ನಿಜವಾಗ್ಲೂ ಅದನ್ನು ನೋಡೋರು ನಾವೇ ಸೌಭಾಗ್ಯರು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನೀವೇನು ಹೇಳ್ತೀರಮ್ಮ? ಇವ್ರು ಹೇಳ್ತಿದ್ದಾರೆ ರಾಮ ಮಂದಿರ ಅಯೋಧ್ಯೆಯಲ್ಲಾಗಿದೆ, ಶ್ರೀರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೋದಿ ಆಂಜನೇಯನ ರೂಪದಲ್ಲಿ ಇಲ್ಲಿ ಶಿರ್ಸಿಗೆ ಬರ್ತಿದ್ದಾರೆ ಅಂತ. ಖಂಡಿತ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾವು ಈ ಸಂದರ್ಭದಲ್ಲಿ ಎಲ್ಲಿದ್ದೀವಿ ಅಂತ ಹೇಳೋದು ನಮ್ಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ತುಂಬ ಸಂತೋಷ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನ ಗೆಲ್ಲಿಸ್ತೀರಿ ಹಾಗಾದ್ರೆ ಮೋದಿ ಪ್ರಚಾರದ ಮೂಲಕ? ಹೌದು ಸರ್. ನಾವು 25 ವರ್ಷದಿಂದ BJPಯಲ್ಲಿ ಕೆಲಸ ಮಾಡಿಕೊಂಡು ಅವರನ್ನ ಅಂಕೋಲಾದಲ್ಲೂ ಗೆಲ್ಸಿದ್ದೇವೆ, ಸಿರ್ಸಿಯಲ್ಲೂ ಗೆಲ್ಸ್ತಾ ಬಂದಿದ್ದೇವೆ. ಇನ್ನೊಂದು ವಿಚಾರ, ಒಂದು ಕಾಂಪಿಟೇಷನ್ ಹೆಂಗಿದೆ ಅಂತ ಹೇಳಿದ್ರೆ, ಮೋದಿ ಅವರ ಕಾರ್ಯಕ್ರಮದ ವೇದಿಕೆಗೆ ಮೊದಲು ಫಸ್ಟ್ ಎಂಟ್ರಿ ಕೊಡೋದಕ್ಕೆ ತಮ್ಮ ಹೆಸರು ಮೇಡಮ್? ಆಶಾ ಶೇಟ್ ಅಂತ, ಗ್ರಾಮೀಣ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ. ನಾನು ಮೊನ್ನೆನೇ ಕಾಗೇರಿ ಸರ್ಗೆ ಹೇಳಿದ್ದೆ, ಗ್ರಾಮೀಣ ಭಾಗದವರು ಫಸ್ಟ್ ಎಂಟ್ರಿ ಅಂತ. ಅದಕ್ಕೆ ನಾನು 7:30ಕ್ಕೆ ನಾನು ಇಲ್ಲಿ ಬಂದು ಸೇರಿ ಜಾಯ್ನ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇದಲ್ಲದೆ ನಾನು ಬೆಳಗ್ಗೆ 4 ಗಂಟೆಯಿಂದನೂ ಮೋದಿಜಿಯವರಿಗೆ ಎಷ್ಟು ಹೊತ್ತಿಗೆ ನೋಡ್ತೀನಿ ನಾನು ಕಾತುರದಲ್ಲೇ ಇದ್ದೀನಿ ಸರ್. ಇದು ಕುತೂಹಲ ಶ್ರುತಿ, ಇದು ಕುತೂಹಲ. ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕಾರ್ಯಕ್ರಮದ ಶಿರಸಿಯ ಸಮಾವೇಶದ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನಾನು ರಂಜಿತ್ ನೀಡ್ತಾ ಹೋಗ್ತೀನಿ. ಶ್ರುತಿ. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಇನ್ನು ನಮ್ಮ ಕಲಬುರಗಿಯ ಪ್ರತಿನಿಧಿ ಹೊಸಪೇಟೆಗೆ ಬಂದಿದ್ದಾರೆ. ಕಾರಣ ಹೊಸಪೇಟೆಯಲ್ಲೂ ಕೂಡ ಅಬ್ಬರದ ಪ್ರಚಾರ ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗಾಗಿ ಆ ಕುರಿತು ಮಾಹಿತಿ ಕೊಡೋದಕ್ಕೆ ಹೊಸಪೇಟೆಯಲ್ಲಿದ್ದಾರೆ ಓಂ ಪ್ರಕಾಶ್. ಹೊಸಪೇಟೆಗೆ ಎಷ್ಟೊತ್ತಿಗೆ ಆಗಮನ ಆಗಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರದ್ದು? ಹಾಗಾಗಿ ಯಾವ ರೀತಿ ಪ್ಲಾನಿಂಗ್ BJPಯಲ್ಲಿ? ಹೊಸ ಉತ್ಸಾಹನ ಏನ್ ಲೆಕ್ಕಾಚಾರ ನಡೀತಾ ಇದೆ BJP ಪಾಳ್ಯದಲ್ಲಿ?
ಶ್ರುತಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಕಂಟಿನ್ಯೂಸ್ ಆಗಿ 4 ಸಮಾವೇಶಗಳನ್ನು ಹಮ್ಮಿಕೊಂಡಿರುವಂಥದ್ದು. ಕರ್ನಾಟಕ ಕಬ್ಜೆಗೆ ಮೋದಿ ಇವತ್ತು ಅದರಲ್ಲೂ ಕೂಡ ಏನು ಉತ್ತರ ಕರ್ನಾಟಕದಲ್ಲಿ ದಂಡಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಏನು ಬಳ್ಳಾರಿ ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಸಂಜೆ 5:40 ಸುಮಾರಿಗೆ ಭಟ್ರಹಳ್ಳಿಯ ಹೆಲಿಪ್ಯಾಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಅಲ್ಲಿಂದ ಬೈ ರೋಡಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಏನು ಒಂದು ಮೈದಾನ ಇದೆ, ಆ ಒಂದು ಮೈದಾನದಲ್ಲಿ ಬಂದು ಬಳ್ಳಾರಿ ಮತ್ತು ಕೊಪ್ಪಳ 2 ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಪ್ರಚಾರವನ್ನು ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಹೊಸಪೇಟೆಗೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಮತ್ತು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಗಳು ಮತ್ತು BJP ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಹುಮ್ಮಸ್ಸು ಬರ್ತಾ ಇರುವಂಥದ್ದು. ಯಾಕಂತಂದರೆ ನಮೋ ಬಂದರೆ ಸಾಕು, ಒಂದು ಹೊಸ ಚಿಲುಮೆ ಸಿಗುತ್ತೆ, ಅಲ್ಲಿ ಒಂದು ಉತ್ಸಾಹದ ಏನೋ ಒಂದು ಚಿಲುಮೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಕಾರ್ಯಕರ್ತರು ಇರುವಂಥದ್ದು. ಹಾಗಾಗಿಯೇ 2ನೇ ಹಂತದ ಮತದಾನಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಆಗಮನ ಸಾಕಷ್ಟು ಬಹಳ ಪ್ರಮುಖವಾಗಿರುವಂಥದ್ದು. ಇವತ್ತು ಸಂಜೆ 6 ಗಂಟೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ನಡೀತಾ ಇರುವಂಥದ್ದು. 2 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಪ್ರಚಾರವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸಪೇಟೆಗೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏನು ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. 1100 ಪೊಲೀಸರು ಮತ್ತು ಒಂದು 500 ಜನ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ನೇಮಕ ಮಾಡಿರುವಂಥದ್ದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳು, ತೊಂದರೆಗಳು ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಪೊಲೀಸರು ಕೈಗೊಂಡಿರುವಂಥದ್ದು. ಇನ್ನು ಅದರಲ್ಲೂ ಕೂಡ ಇಲ್ಲಿ ಭಾಳ ಪ್ರಮುಖವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಶ್ರೀರಾಮುಲು ಅವರು ಈ ಬಾರಿ ಅಖಾಡಕ್ಕೆ ಇಳಿದಿರುವಂಥದ್ದು. ಹಾಗಾಗಿ ಶ್ರೀರಾಮುಲು ಅವರನ್ನು ಮತ್ತು ಕೊಪ್ಪಳ ಅಭ್ಯರ್ಥಿಗಳ ಪರವಾಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಮತಬೇಟೆ ಏನಿದೆ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ 14 ಕ್ಷೇತ್ರಗಳ ಮತದಾನ ಮುಗಿದಿರುವಂಥದ್ದು. ಇನ್ನುಳಿದಂಥ 14 ಕ್ಷೇತ್ರಗಳು, ಅದರಲ್ಲೂ ಕೂಡ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥದ್ದು. ಕಳೆದ ಕೆಲ ದಿನಗಳಿಂದಷ್ಟೇ ಏನು ಕಾಂಗ್ರೆಸ್ ನಾಯಕರು ಕೂಡ ಈ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ನಾನಾ ಕಸರತ್ತನ್ನು ಕೂಡ ನಡೆಸಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ AICC ಅಧ್ಯಕ್ಷರ ಭಾಗ ಆಗಿರೋದ್ರಿಂದ ನರೇಂದ್ರ ಮೋದಿ ಅವರ ಇವತ್ತಿನ ಈ ಒಂದು ಸ್ಪೀಚ್, ಹೊಸಪೇಟೆಯಲ್ಲಿನ ಸ್ಪೀಚ್ ಬಹಳ ಪ್ರಮುಖವಾಗಿರುವಂಥದ್ದು. ಖರ್ಗೆ ಅವರು ಕೂಡ ಈ ಭಾಗದಲ್ಲಿ ಭಾವನಾತ್ಮಕವಾಗಿ ಏನು ಜನರನ್ನ ಹಿಡಿದಿಟ್ಟಬೇಕು, ಜೊತೆಗೆ ಕಾಂಗ್ರೆಸ್ಗೆ ಮತಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ, ರಾಹುಲ್ ಗಾಂಧಿ ನೋಡೋಣ ಭಾವನಾತ್ಮಕ